ವಿರಾಮದ ಬಳಿಕ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಒಂದಷ್ಟು ಮಾಹಿತಿಯನ್ನು ಡಾಕ್ಟರ್ ನಮಗೆ ನೀಡ್ತಾ ಇದ್ದಾರೆ. ಅಲರ್ಜಿ ಅಂದ್ರೆ ಏನು? ಜ್ವರ ಯಾಕೆ ಬರುತ್ತೆ? ಇನ್ನು ಅಲರ್ಜಿ ಸಿಂಪ್ಟಮ್ಸ್ ಹೇಗಿರುತ್ತೆ? ಜ್ವರದ ಸಿಂಪ್ಟಮ್ಸ್ ಯಾವ ರೀತಿಯಾಗಿರುತ್ತೆ? ಈ ರೀತಿಯಾದಂಥ ವಿಚಾರಗಳ ಕುರಿತಾಗಿ ತಿಳ್ಕೊಂಡ್ವಿ. ಹಾಗೆ ಆಯುರ್ವೇದದಲ್ಲಿ ಇದಕ್ಕೆ ಟ್ರೀಟ್ಮೆಂಟ್ಸ್ ಏನಾದರೂ ಇದೆಯಾ? ಯಾವ ರೀತಿಯಾಗಿರುತ್ತೆ? ನಿಮ್ಮ ಆಹಾರ ಪದ್ಧತಿಯಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ? ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಡಾಕ್ಟರ್ ನಮಗೆ ನೀಡಿದ್ರು. ಇನ್ನು ತಲೆನೋವಿನ ಕುರಿತಾಗಿ ನಾವು ಮಾತಾಡ್ತಾ ಇದ್ದೀವಿ. ಸೊ ತಲೆನೋವು ಯಾಕೆ ಬರುತ್ತೆ? ಮೊಟ್ಟ ಮೊದಲನೇದಾಗಿ ತಲೆನೋವು ಬರ್ಲಿಕ್ಕೆ ಏನು ಕಾರಣ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ತಲೆನೋವಿನಲ್ಲೇ ಹಲವಾರು ರೀತಿಯಾದಂಥ ತಲೆನೋವುಗಳಿದ್ದಾವೆ. ಟೈಪ್ಸ್ ಅಂತ ಇದೆ. ಸೊ ಮೈಗ್ರೇನ್ ಅಂತ ಈ ವರ್ಡ್ ಎಲ್ಲರೂ ಕೇಳಿರ್ತೀರಾ. ಇತ್ತೀಚಿನ ದಿನಗಳಲ್ಲಿ ಈ ಮೈಗ್ರೇನ್ ಅನ್ನುವಂಥ ಸಮಸ್ಯೆ ಚಿಕ್ಕ ವಯಸ್ಸಿನಿಂದನೂ ಕೂಡ ಕಾಡ್ತಾ ಇದೆ. ಹಾಗಿದ್ರೆ ಮೊಟ್ಟ ಮೊದಲನೇದಾಗಿ ಈ ತಲೆನೋವಿನ ಕುರಿತಾಗಿ ತಿಳ್ಕೊಳ್ಳೋಣ. ಡಾಕ್ಟರ್, ಈ ತಲೆನೋವು ಅನ್ನುವಂಥದ್ದು ಯಾಕೆ ಬರುತ್ತೆ ಅಂತ ತಿಳಿಸ್ಕೊಡಿ. ತಲೆನೋವೇ ಒಂದು ದೊಡ್ಡ ತಲೆನೋವಾಗಿದೆ ಈಗ ಹೌದು, ಹೌದು. ನಮಗೆ. ಯಾಕಂದ್ರೆ ಅದು ಇನಿಷಿಯಲಿ ಬಂದ ಕೂಡಲೇ ಅಂದ್ರೆ ನಾವು ಕರೆಕ್ಟಾಗಿ ಕಂಡು ಹಿಡಿದು ಔಷಧಿ ಕೊಟ್ಬಿಡ್ತೀವಿ. ಕೆಲವ್ರು ಏನು ಮಾಡ್ತಾರೆ, ಅದ್ರ ಜೊತೆ ಜೀವನ ಸಾಗಕ್ಕೆ ಶುರು ಮಾಡ್ತಾರೆ. ಬಂದಾಗ ಏನೋ ತೊಗೊಂಡ್ಬಿಡೋದು, ಅದು ಆಮೇಲೆ ಆಮೇಲೆ ಜಾಸ್ತಿ ಮಾತ್ರೆಗಳು ಕೆಲಸ ಮಾಡಲ್ಲ, ತಲೆ ಒಳಗಡೆಯಿಂದ ಇದಾಗುತ್ತೆ, ಏನೇನೋ ವಿಚಿತ್ರ ವಿಚಿತ್ರ ಸಿಂಪ್ಟಮ್ಸ್ ಹೇಳ್ತಾರೆ. ಮೊದಲಿಗೆ ಯಾವ ತಲೆನೋವು ಅಂತ ಕಂಡು ಹಿಡ್ಕೋಬೇಕು. ಕಫದಿಂದ ಬರೋ ತಲೆನೋವು ಅಂದ್ರೆ ನಾವು ಸೈನಸೈಟಿಸ್ ಅಂತೀವಲ್ಲ, ತಲೆ ಬಗ್ಸಿದ್ರೆ ಭಾರ ಅಂತ ಅನ್ಸುತ್ತೆ, ಆ ಥರ ಎಲ್ಲ ಆದಾಗ, ಮತ್ತೆ ಮೂಗಿಂದ ಸೋರೋದು, ಚಳಿ ಅಥವಾ ಮಳೆಯಿಂದ ತಲೆಭಾರ ತಲೆನೋವು ಶುರುವಾಯಿತು ಅಂದ್ರೆ ಇದು ಕಫದಿಂದ ಬರೋದು. ಇದಕ್ಕೆ ಸೈನಸೈಟಿಸ್ ಅಂತ ಹೇಳ್ಬೋದು, ಅಥವಾ ನಾವು ಕಫದ ಶಿರಶೂಲ ಅಂತೀವಿ ಆಯುರ್ವೇದದಲ್ಲಿ. ಸೊ ಯಾಕಂದ್ರೆ ಎಲ್ಲದೂ ನಾವು ಮಾಡರ್ನ್ ಕಂಪೇರ್ ಮಾಡಕ್ ಆಗಲ್ಲ, ನಮ್ಮ ಶಾಸ್ತ್ರ ಅದು. ಸೊ ಆ ರೀತಿ ತಲೆನೋವು ಬಂದಾಗ ನಾವೇನು ಹೇಳ್ತೀವಿ, ಸ್ಟೀಮ್ ಮಾಡ್ಕೊಳ್ಳಿ, ಅದು ಕರ್ಗಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೆ ಕೆಲವೊಂದು ನಸ್ಯ ಅಂತ ಕೆಲವು ಟ್ರೀಟ್ಮೆಂಟ್ ಇರುತ್ತೆ. ಇವನ್ ಒಣಶುಂಠಿ ಪುಡಿ ಕೆಲವ್ರು ಹೆದರ್ಕೊಂಡ್ಬಿಡ್ತಾರೆ ಹೇಳಿದ್ರೆ, ಅದನ್ನ ಮೂಗಿಗೆ ಮೂಗಿನ ಹೊಳ್ಳೆಗಳಿಗೆ ಚೂರು ಒಂದು ಚಿಟಿಕೆ ಹಾಕೊಂಡು ಎಳ್ಕೊಂಡ್ರೆ ಎಲ್ಲ ಕಫ ಆಚೆ ಬಂದ್ಬಿಡುತ್ತೆ, ಕ್ಲಿಯರ್ ಆಗುತ್ತೆ. ಮತ್ತೆ ಔಷಧಿಗಳು, ಕೆಲವು ಲೇಪಗಳು ಅದೆಲ್ಲ ಮಾಡ್ತೀವಿ ನಾವು. ಕಫದ ಇದು ತಲೆನೋವು ಕಡಿಮೆ ಮಾಡ್ಬೋದು. ಪಿತ್ತದಿಂದ ಬರೋ, ನೀವೇನು ಮೈಗ್ರೇನ್ ಅಂತ ಹೇಳಿದ್ರಿ, ಅದು ಸ್ವಲ್ಪ ಕಷ್ಟ. ಅದು ಪಿತ್ತದಿಂದ ಬರೋ ತಲೆನೋವು ಅಂದ್ರೆ ಹೊಟ್ಟೆಲಿ ಬಿಸಿಯಾಗಿ ಅಸಿಡಿಟಿ. ಫಸ್ಟ್ ಅದು ಶುರುವಾಗಕ್ಕೆ ಮುಂಚೆ ಹಿಸ್ಟ್ರಿ ಕೇಳಿದಾಗ ನಮ್ಗೆ ಗೊತ್ತಾಗತ್ತೆ, ಹೌದು ಫಸ್ಟ್ ಅಸಿಡಿಟಿ ಎಲ್ಲ ಇತ್ತು, ಅದಕ್ಕೆಲ್ಲ ಮಾತ್ರೆ ಎಲ್ಲ ತಗೊತಾ ಇದ್ವಿ. ಅಸಿಡಿಟಿ ಆದಾಗ ಗ್ಯಾಸ್ಟ್ರಿಕ್ ಅಂತ ಏನು ಹೇಳ್ತಾರೆ, ಅದು ಅವ್ರು ಆ ಥರ ವರ್ಡ್, ನಮ್ಮ ಟೆಕ್ನಿಕಲ್ ಟರ್ಮ್ ಅಲ್ಲ ಅದು. ಅದರಿಂದ ನಮ್ದು ಸರಿ ಹೋಗ್ತಾ ಇತ್ತು. ಆಮೇಲೆ ತಲೆನೋವು ಶುರುವಾಯಿತು. ಫಸ್ಟ್ ಹೊಟ್ಟೆಲಿ ಶುರು ಆಗುತ್ತೆ, ಆಮೇಲೆ ಅದು ಬೆಂಕಿ ಹೊಗೆ ಥರ ಮೇಲೆ ತಲೆನೋವು ಬರೋದು. ಅದಕ್ಕೆ ಹೊಟ್ಟೆ ತಂಪು ಮಾಡ್ಕೋಬೇಕು, ಅಸಿಡಿಟಿನ ಫಸ್ಟ್ ಸರಿ ಮಾಡ್ಕೊಳ್ಬೇಕು. ಅದಕ್ಕೆ ಆಯುರ್ವೇದ ಔಷಧಿ ತಗೋಬೋದು, ಮತ್ತೆ ಆಹಾರದಲ್ಲಿ ತುಪ್ಪ ಉಪಯೋಗಿಸೋದು, ತಂಪಾಗೋ ಥರ ಆಹಾರಗಳು ಸೇವನೆ ಮಾಡೋದು. ಮತ್ತೆ ಔಷಧಿ ಅಂಗಡಿಗಳಲ್ಲಿ ಈಗ ಕೆಲವೊಂದು ಕಾಮನ್ ನಾವು ಹೇಳ್ಬೋದು, ಎಲ್ಲದೂ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಒಬ್ರಿಗಾಗಿದ್ದು ಒಬ್ರಿಗಾಗಲ್ಲ. ಆಯುರ್ವೇದ ಹೇಳೋದೇ ಪುರುಷಂ ವೀಕ್ಷ್ಯ ಅಂತ, ಯಾರ್ದಿಗೆ ಯಾವ ಸೂಟ್ ಆಗುತ್ತೆ ಆ ಔಷಧಿ ಕೊಡಿ ಅಂತ. ಮಾದಿಫಲ ರಸಾಯನ ಅಂತ ಎಲ್ಲ ಸಿಗುತ್ತೆ ಆಯುರ್ವೇದಿಕ್ ಸ್ಟೋರಲ್ಲಿ, ಅದು ತಗೊಂಡ್ರೆ ಹೊಟ್ಟೆ ತಂಪಾದ್ರೆ ಸ್ವಲ್ಪ ಮೈಗ್ರೇನ್ ಸಮಾಧಾನ ಆಗುತ್ತೆ. ಮತ್ತೆ ಅದೇ ಹೀಟ್ ಆಗದೆ ಇರೋ ಥರ ತುಪ್ಪ ಹಾಕೊಂಡು ಊಟ ಮಾಡಿ, ತುಪ್ಪನೂ ತುಂಬ ತಂಪು, ತುಪ್ಪ ಉಪಯೋಗಿಸ್ತಾ ಇದ್ರೆ ಹೊಟ್ಟೆ ತಂಪಾದ್ರೂ ತಲೆನೋವು ಕಡಿಮೆ ಆಗುತ್ತೆ. ತುಂಬ ಜಾಸ್ತಿ ಆದಾಗ ಔಷಧಿ ತಗೊಳ್ಳೇಬೇಕು. ಇನ್ನೂ ಶುರುವಿನಲ್ಲಿದೆ ಅಂದರೆ ಆಹಾರ ಹೊತ್ತಿಗೆ ಸ್ಕಿಪ್ ಮಾಡಬಾರ್ದು. ಹಸಿವೆ ಚೆನ್ನಾಗಿ ಆಗೋ ತನಕ ಆದಾಗ ಊಟ ಮಾಡಬೇಕು. ಕ್ಲಿಯರ್ ಆಗಿ ಬವಲ್ ಮೋಷನ್ ಕ್ಲಿಯರ್ ಆಗೋ ಥರ ಮಲಪ್ರವೃತ್ತಿ ಸರಿಯಾಗಿ ಆದ್ರೂ ತಲೆನೋವು ಕಡಿಮೆ ಆಗುತ್ತೆ. ಅದಕ್ಕೆಲ್ಲ ತುಪ್ಪ ಸಹಾಯ ಆಗುತ್ತೆ. ಕಡದ ಮಜ್ಜಿಗೆ ಹಾಕೊಂಡು ಊಟ ಮಾಡಬೇಕು, ಮೊಸರಲ್ಲ, ಬೆಣ್ಣೆ ತೆಗೆದಿರೋ ಮಜ್ಜಿಗೆ. ಮೊಸರಿಗೆ ನೀರು ಹಾಕೊಂಡು ಮಜ್ಜಿಗೆ ಅನ್ಕೊಂಡ್ಬಿಡ್ತಾರೆ, ಅದಲ್ಲ. ಅದು ಮಜ್ಜಿಗೆ ಕ್ಲಿಯರ್ ಆಗಿ ಗ್ಯಾಸ್ ಮತ್ತೆ ಏನು ಪಿತ್ತ ಶರೀರದಲ್ಲಿರೋದೆಲ್ಲ ಕ್ಲಿಯರ್ ಆಗಿ ಹೊರಗೆ ಕಳಿಸುತ್ತೆ. ಆವಾಗ ಹೊಟ್ಟೆ ತಂಪಾಗಿ ಒಂಥರ ಡಿಟಾಕ್ಸ್ ಥರ ಕ್ಲೀನ್ ಆದಾಗ ಅದು ಅಂದ್ರೆ ತಲೆನೋವು ಬಂದು ಜೋರಿದ್ದಾಗ ಇದೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳಿ ಅನ್ನಲ್ಲ. ಇವೆಲ್ಲ ಮಾಡ್ತಾ ಇದ್ರೆ ಹೊಟ್ಟೆ ತಂಪು ಇಟ್ಕೊಂಡ್ರೆ ಪಿತ್ತದ ತಲೆನೋವು ಇದಾಗುತ್ತೆ, ಶಮನ ಆಗ್ಲಿಕ್ಕೆ ಸಹಕಾರಿಯಾಗುತ್ತೆ. ಓಕೆ. ಇನ್ನು ತಲೆನೋವಿಗೆ ಬೆಸ್ಟ್ ರೆಮಿಡಿ ಅಂತ ಹೇಳಿದೆ. ತಲೆನೋವು ಬಂದಾಗ ಮನೆಯಲ್ಲೇ ಮಾಡ್ಕೊಂಡು ಇನ್ಸ್ಟೆಂಟ್ ಆಗಿ ಏನಾದರೂ ಒಂದು ರೆಮಿಡಿ ಅಂತ ಹೇಳೋದಾದ್ರೆ ಏನು ಹೇಳೋಕೆ ಇಷ್ಟಪಡ್ತೀನಿ? ಅದೇ ನೋಡ್ಕೊಂಡು ಕಫದ ತಲೆನೋವು ಅಂದ್ರೆ ಅದೇ ಶುಂಠಿ ಇದು ಮಾಡ್ಕೋಬಹುದು. ಇಲ್ಲ ಶುಂಠಿ ಪುಡಿನ ನೀರಲ್ಲಿ ಮಿಕ್ಸ್ ಮಾಡಿ ತುಂಬಾ ಸಿವಿಯರ್ ಇದೆ ಅಂದ್ರೆ ಲೇಪ ತರ ಹಾಕೊಂಡ್ರು ಸ್ವಲ್ಪ ಸಮಾಧಾನ ಆಗುತ್ತೆ ತಲೆನೋವು ಬಂದಾಗ. ಮತ್ತೆ ಈ ಪಿತ್ತ ತಲೆನೋವು ಬಂದಾಗ ತಂಪು ಮಾಡ್ಕೊಳಕ್ ನೆತ್ತಿಗೆ ಒಂಚೂರು ಹರಳೆಣ್ಣೆ ಹಾಕೋಬಹುದು, ಆವಾಗ ತಂಪಾಗುತ್ತೆ. ಅಂಗಾಲಿಗೆ ಹರಳೆಣ್ಣೆ ಹಾಕೊಂಡು ಉಜ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ನಿದ್ದೆ ಬಿಟ್ರೇನು ಹಂಗಾಗುತ್ತೆ, ನಿದ್ದೆ ಮಾಡೋದು ಅದೆಲ್ಲ ಮಾಡ್ಕೊಂಡು ಅವೆಲ್ಲ. ಮತ್ತೆ ಹೇಳಿದ್ನಲ್ಲ ಮಾದಿಫಲ ರಸಾಯನ ಅಂತ, ಅದು 1 ಲೋಟ ನೀರಿಗೆ 2 ಚಮಚ ಹಾಕೊಂಡು ಕುಡಿದ್ರೆ, ಮತ್ತೆ ಈ ಇದು ಹೆರಳೆಕಾಯಿ ಅದ್ರದ್ದೆಲ್ಲ ಒಂಥರ ಶರ್ಬತ್ ತರ, ಅದು ಪಿತ್ತನ ಕ್ಲಿಯರ್ ಮಾಡುತ್ತೆ. ಅದನ್ನ ಹಾಕೊಂಡು, ಕೆಲವರಿಗೆ ಹುಳಿ ಆಗಲ್ಲ, ಅದೇ ನಾನು ಜನರಲ್ ಆಗಿ ಹೇಳೋದು ಕಷ್ಟ. ಅದು ಆಗ್ತು ಅಂದ್ರೆ ಅದನ್ನ ಮಾಡ್ಕೊಂಡು ಕುಡಿದ್ಬಿಟ್ರೆ ಹೊಟ್ಟೆ ತಂಪಾಗಿ ಚೆನ್ನಾಗಿ ತೇಗ್ ಬಂತು ಅಂದ್ರೆ ಆವಾಗ ಆ ಪ್ರೆಷರ್ ತಲೆಗೆ ಕಡಿಮೆ ಆಗಿ ತಲೆನೋವು ಕಡಿಮೆ ಆಗೋ ಸಾಧ್ಯತೆ ಇದೆ. ಓಕೆ. ಓಕೆ ಮ್ಯಾಮ್. ಇನ್ನು ಕೊನೆಯದಾಗಿ ಈಗ ಶೀತ, ಜ್ವರ, ಕೆಮ್ಮು, ತಲೆನೋವು, ಅಲರ್ಜಿ ಇದಷ್ಟನ್ನು ಕೆಲವರಲ್ಲಿ ಇದ್ದಾಗ ಅಥವಾ ಈ ರೀತಿಯಾದಂಥ ಸಿಂಪ್ಟಮ್ಸ್ ಅವ್ರಿಗೇನಾದರೂ ಇದ್ದರೆ ಅಂಥವ್ರಿಗೆ ಏನಾದರೂ ಒಂದು ಟಿಪ್ಸ್ ಅಂತ ಹೇಳೋದಾದರೆ? ಅದೇ ಮೊದಲು ಲೈಫ್ ಸ್ಟೈಲ್ ಕರೆಕ್ಷನ್, ಸ್ಟ್ರೆಸ್ಸಿಂದ ಹೊರಗಿರಿ, ಚೆನ್ನಾಗಿ ಹಸಿವೆಯಾಗಿ ಊಟ ಮಾಡಿ, ಕರೆಕ್ಟಾಗಿ ಮೋಷನ್ ಕ್ಲಿಯರ್ ಆಗಿ ಮಲಪ್ರವೃತ್ತಿ ಆಗೋ ಥರ ನೋಡ್ಕೊಳ್ಳಿ, ಎಕ್ಸಸೈಸ್ ಮಾಡಿ. ಮತ್ತು ಆಹಾರದಲ್ಲಿ ಅಷ್ಟೇ, ಯಾವುದು ಈಗ ಕಡಲೆಕಾಯಿ ಬೀಜ ತಿಂದು ಕೂಡಲೇ ಕೆಲವರು ತಲೆನೋವು
ಬರುತ್ತೆ. ಅದನ್ನ ಕಂಡು ಹಿಡ್ಕೊಂಡು ಅದನ್ನ ಅವಾಯ್ಡ್ ಮಾಡಿ. ಮತ್ತೆ ಔಷಧಿ ತಗೊಂಡು ಸರಿ ಮಾಡ್ಕೊಂಬಿಡಿ. ಅದು ಬಂದಾಗ ತಗೊಳ್ಳೋದು ಅದಲ್ಲ. ಪ್ರಿವೆನ್ಷನ್ ಆಗ್ಬೇಕು ಆಯುರ್ವೇದ ಮುಖಾಂತರ. ಸೊ ಮತ್ತೆ ಈ ಅಮೃತ ಬಳ್ಳಿ, ಮತ್ತೆ ಶುಂಠಿ, ಮತ್ತೆ ಅರಿಶಿನ ಇವನ್ನೆಲ್ಲ ಸ್ವಲ್ಪ ಜಾಸ್ತಿ ಉಪಯೋಗಿಸ್ತಾ ಇದ್ರೆ ಕಫದ ಸಂಬಂಧಪಟ್ಟ ತಲೆನೋವು ಇರ್ಬೋದು, ಜ್ವರ, ನೆಗಡಿ, ಅಲರ್ಜಿ ಇವೆಲ್ಲ ಈ ಒಂದು ಏನು ಆಹಾರ ದ್ರವ್ಯಗಳು ಕರೆಕ್ಟಾಗಿ ನಮ್ಮ ಆಹಾರದಲ್ಲಿ ಉಪಯೋಗಿಸ್ಕೊಂಡ್ರೆ ಇದನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಪಿತ್ತಕ್ಕೆ ಸಂಬಂಧಪಟ್ಟದ್ದಂದ್ರೆ ತುಪ್ಪ ಮತ್ತೆ ಕೆಲವೊಂದು ಅವಾಯ್ಡ್ ಮಾಡಿ ತಂಪು ಮಾಡ್ಕೊಳ್ತಾ ಇದ್ರೆ ಉಲ್ಟಾ. ಈಗ ತಂಪು ಮಾಡ್ಕೊಂಡ್ರೆ ಕಫ ಜಾಸ್ತಿ ಆಗುತ್ತೆ, ಅದು ತಿಳ್ಕೊಬೇಕು. ಕಫದಿಂದ ಬಂದಿದ್ದಾದ್ರೆ ಸ್ವಲ್ಪ ಉಷ್ಣ ಮಾಡ್ಕೋಬೇಕು, ಪಿತ್ತದಿಂದ ಬಂದಿದ್ದಾದ್ರೆ ಶರೀರ ತಂಪು ಮಾಡ್ಕೊಂತು ಅಂದ್ರೆ ಇವನ್ನೆಲ್ಲ ಸ್ವಲ್ಪ ದೂರ ಇಡ್ಬೋದು ನಾವು. ಓಕೆ ಡಾಕ್ಟರ್, ಇದುವರೆಗೂ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ಥ್ಯಾಂಕ್ ಯು. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ನೀವು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಎಸ್ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ನಾವು ನಿಮಗೆ ನೀಡಿದ್ದೀವಿ. ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.